ಎಕ್ಸೆಲ್ ಪಿ ಯು ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ಪೇಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಿಜಾಮ್ ಅವ್ರಿಗೊಂದು ಕ್ವಶನ್ ಇರುತ್ತೆ ನಂದು. ನಿಜಾಮ್ಜಿ, ಒಂದು ಕಡೆ ಆಯಿತು ಹಗರಣ ಅದು ಇದು ಅಂತ ಆಯಿತು. ಯಾವ ಕೇಸ್ಗಳಲ್ಲಿ ನನಗೆ ನೆನಪಿರುವ ಮಟ್ಟಿಗೆ ಒಬ್ಬ ವ್ಯಕ್ತಿ ಒಂದು ಆರೋಪವನ್ನು ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೋ, ಫಾರ್ ಎಕ್ಸಾಂಪಲ್ ಈಗ ನೀಟ್ ವಿಚಾರ ಬರೋಣ. ಒಂದು 22 ವಿದ್ಯಾರ್ಥಿಗಳು ನಿನ್ನೆ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಿನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ ಮಾಡ್ಕೊಂಡಿದ್ದಾನೆ. ಪ್ರಿಪೇರ್ ಆಗ್ತಿದ್ದ, ಮುಂದಿನ ಜನ್ಮದಲ್ಲಿ ನಾನು ಡಾಕ್ಟರ್ ಆಗ್ತೀನಿ, ನನಗೀಗ ಆಗಲ್ಲ, ಮುಂದಿನ ಜನ್ಮದಲ್ಲಿ ಆಗ್ತೀನಿ ಅಂತ ಪತ್ರ ಬರೆದು ಹುಡುಗ ಸತ್ತೋಗಿದ್ದಾನೆ. ಅಲ್ಲದು 22 ಜನ ಸಾವಾಯಿತು. ಈಶ್ವರಪ್ಪನವ್ರ ರಾಜೀನಾಮೆಗೆ ಏನಾಯಿತು, ಅವತ್ತಿಗೆ ಸಂತೋಷ್ ಅನ್ನೋ ಗುತ್ತಿಗೆದಾರ ಅವನು ನನಗೆ ಇದು ಮಾಡ್ತಾರೆ, ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಇನ್ಯಾರು ಬೇಡ, ಜಾರ್ಜ್ ಅವ್ರ ಕೇಸು, ಗಣಪತಿ ಕೇಸ್ ಬಂದಾಗ ಅವಾಗ ರಾಜೀನಾಮೆ ಕೊಡಬೇಕು, ರಾಜೀನಾಮೆಗಳೆಲ್ಲ ಆಗಿತ್ತು. ಈ ಕೇಸಲ್ಲಿ ಚಂದ್ರಶೇಖರನ್ ಅನ್ನೋ ವ್ಯಕ್ತಿ ಒಂದು ವಿಚಾರ ಇರೋದೇನು, ಸರ್ಕಾರಕ್ಕೆ ಹಣ ಉಳಿಸಿದ್ದಾನೆ ಅವನು, ಪುಣ್ಯಾತ್ಮ ಆ ವ್ಯಕ್ತಿ, 187 ಕೋಟಿ ಉಳಿಸಿದ್ದಾನೆ. ಅದರಲ್ಲಿ ಇದೆಲ್ಲ ಬಂದಾಗ ಸದನದಲ್ಲೇ ಸಿದ್ದರಾಮಯ್ಯನವ್ರು ಮಾತಾಡೋದು, ಇಲ್ಲ ರೀ ಇಷ್ಟು ಕೋಟಿದ್ದು ಹಿಂಗಾಗಿದೆಯಂತೆ, ಇಷ್ಟು ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಸದನದಲ್ಲಿ ಸಿದ್ದರಾಮಯ್ಯ ದೀರ್ಘವಾಗಿ ಅದನ್ನು ಹೇಳಿದ ಮೇಲೆ ಅಷ್ಟರ ಮಟ್ಟಿಗಾದರೂ ಕಾಯುವ ವ್ಯವಧಾನ ಇರಬಹುದಾಗಿತ್ತಲ್ವಾ. ಬಳ್ಳಾರಿಲಿ ನಾನು ರೆಡ್ಡಿಗೇನೋ ಮಾಡಿಬಿಡ್ತೀನಿ, ಬಳ್ಳಾರಿಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಕಾಂಗ್ರೆಸ್ ಬೇಕು, ಒಬ್ಬ ಸ್ಟ್ರಾಂಗ್ ಆಗಿರೋ ಮಿನಿಸ್ಟ್ರು ಬೇಕು ಅಂಥೇಳಿ ಭರತ್ ರೆಡ್ಡಿ ಜೊತೆಗೆ ನೀವು ಇದೇ ನಾಗೇಂದ್ರನ ಅಲ್ಲಿ ಅಂಟಿಸ್ಬಿಟ್ಟಿರೋದ ಇಲ್ಲಿ, ಆ ಕಾರಣಕ್ಕೋಸ್ಕರ ಮಿನಿಸ್ಟ್ರು ಬೇಕಾ ನಿಮಗೆ? ಇಲ್ಲ ಮತ್ತೆ ದೀಸ್ ಆರ್ ನೆರೇಟಿವ್ಸ್. ಓಕೆ, ನೆರೇಟಿವ್ ಥರ ಇದು ನೋಡೋದು. ಬಟ್ ಇವ್ರು ಒಂದು ಉತ್ತರ ಕೊಟ್ಬಿಡ್ತೀನಿ ಒಂದು ಸೆಕೆಂಡ್. ಸರ್, MD ಅವರು ನಾಗೇಂದ್ರ ಅವ್ರ ಹೆಸರು ತಗೊಂಡ್ರು. ಅದೇ MD ಅಪ್ರೂವರ್ ಆಗಿದ್ದಾರಾ ಈ ಕೇಸಲ್ಲಿ? ಅಪ್ರೂವರ್ ಆಗಿದ್ದಾರಾ? ಗೌರ್ಮೆಂಟ್ ಸಾಕ್ಷಿ ಆಗಿದ್ದಾರಾ? ಅವರು ಆಗಿಲ್ಲ. ಏನೋ ಒಂದು ಹೇಳಿದ್ದಾರೆ, ಯಾರೋ ಒಂದು ಕೇಳಿದ್ದಾರೆ. ಓಕೆ, ಇಫ್ ಹಿ ಹ್ಯಾಡ್ ಡನ್ ದಟ್, ಹಿ ಶುಡ್ ಹ್ಯಾವ್ ಬಿಕಮ್ ಅಪ್ರೂವರ್. ಕೇಸಲ್ಲಿ ಮಾಫಿ ಸಾಕ್ಷಿ ತರ ಆಗ್ಬಿಡ್ಬೇಕಾಗಿತ್ತು. ನನಗೆ ಗೊತ್ತಿಲ್ಲ, ನನ್ನ ಮೇಲೆ ಭಾಳ ಇವರು ಪ್ರೆಷರ್ ಮಾಡಿದ್ರು, ಇವ್ರ ಪ್ರೆಷರ್ ಇಂದ ನಾನು ಸೈನ್ ಮಾಡಿದ್ದೀನಿ, ನಾನು ಆದೇಶ ಕೊಟ್ಟಿದ್ದೀನಿ ಅಂತ ಅವ್ರು ಅಪ್ರೂವರ್ ಆಗ್ಬೇಕಾಗಿತ್ತು. ಯಾಕೆ ಆಗ್ಲಿಲ್ಲ ಅವರು? ಸರ್ ಹೇಳ್ತೀನಿ ರೀ, ಈ ಯಾವುದು ಇದರಲ್ಲಿ ಸರ್ಕಲೇ ಕಂಪ್ಲೀಟ್ ಆಗ್ತಾ ಇಲ್ಲ ಇವ್ರ ಆರ್ಗ್ಯುಮೆಂಟ್ಸ್ ಅಲ್ಲಿ. ನಮ್ದೇ ಸರ್ಕಾರ ಸರ್, ನಾವು ಮೋದಿ ಮತ್ತೆ ಅಮಿತ್ ಶಾ ನಾವೇ. ನಿಮ್ಗೆ ನಿಮ್ಮ MLAsಗೆ ಎತ್ಕೊಂಡು ಹೋಗಿದ್ದು ನಾವೇ, ನಿಮ್ಮ MLAsಗೆ ಮನೆ ಒಳಗಡೆ ಹಾಕ್ಬಿಟ್ಟು ಹೊಡೆದಿದ್ದು ನಾವೇ, ಎಲ್ಲ ನಾವೇ ಮಾಡಿದ್ದು. ಸ್ಪೋರ್ಟ್ಸು ಸೇಲ್ ಮಾಡಿದ್ದು ನಾವೇ. ನಾನು ಅಮಿತ್ ಶಾ, ನಾನೇ ನರೇಂದ್ರ ಮೋದಿ ನಾನೇ ಮಾಡಿದ್ದು. ನಿಮ್ಮ ಮೇಲೆ ಆರೋಪ ಹೆಂಗೆ ನಿಮ್ಗೆ ಸ್ಕ್ರೂ ಟೈಟ್ ಮಾಡಿದ್ದು ನಾವೇ ಮಾಡಿದ್ದು ಅಲ್ವಾ? ಇವರು ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮೇಲೆ ಎಲ್ಲ ಸ್ಕ್ರೂ ಟೈಟ್ ಮಾಡಿದ್ದು ನಾವೇ. ನಾನೇ ಅಮಿತ್ ಶಾ, ನಾನೇ ನರೇಂದ್ರ ಮೋದಿ. ಏನ್ ಹೇಳೋದು ಕೇಳೋದು ಒಂದು ಮಾತ್ರ ರೀತಿ ಇರಬೇಕು. ಏನ್ ಮಾಡಿದ್ದು ಎಲ್ಲಾ ಕಾಂಗ್ರೆಸ್ ಮಾಡ್ಬಿಟ್ಟಿದ್ದು. ಇವ್ರು ಹೇಳ್ತಾವ್ರೆ, ಆರ್ ಅಶೋಕ್ ಹೇಳ್ತಾವ್ರೆ, ಪಟೇಲ್ ಇದು ಅಸೆಂಬ್ಲಿ ನಿಂತ್ಕೊಂಡು ಹೈಕಮಾಂಡ್ ಎಲ್ಲ ದುಡ್ಡು ಹೋಗಿದ್ಯಾ ಅಂತ. ಯಾವ್ದಪ್ಪ ಪುಣ್ಯಾತ್ಮ ತಗೊಂಡೋಗಿದ್ದು? ಯಾವ ಗೋಣಿ ಚೀಲೆಯಲ್ಲಿ? SPG ಯಾರ್ದು? ನಿಮ್ಮ ಸ್ಪೆಷಲ್ ಫೋರ್ಸಸ್ ಯಾರು? ಕಮಾಂಡೋಸ್. 24/7 ಹಳೆ ಪಾರ್ಟಿ ಕಣ್ ತಪ್ಪಿಸಿ ರಾಹುಲ್ ಗಾಂಧಿ ಮನೆಗೆ ಸುರಂಗ್ ಹಾಕಿದೀವ ನಾವು ಹೊರಗಡೆಯಿಂದ. ಇವ್ರ ಹತ್ರ ಇಂಟೆಲಿಜೆನ್ಸ್ 24/7 ಇಂಟೆಲಿಜೆನ್ಸ್, ಫೋನ್ ಸಾಫ್ಟ್ವೇರ್ ಹಾಕಿ ರಾಹುಲ್ ಗಾಂಧಿ ಮಾತು ಕೇಳಕ್ ಬರ್ತದೆ. ಅಲ್ಲಿ ದುಡ್ಡು ಸಿಕ್ಲಿಲ್ಲ. ಸಡನ್ ಆಗಿ ಈ ಕರ್ನಾಟಕ ಅಸೆಂಬ್ಲಿಯಲ್ಲಿ ಆರ್ ಅಶೋಕ್ ಹತ್ರ ಗೊತ್ತಾಯ್ತಂತೆ ಎಲ್ಲಾ ಹಣ ಹೈಕಮಾಂಡ್ಗೆ ಹೋಗಿದ್ದು ಅಂತ. ನೀವು ನಿಮ್ಮ ಹೈಕಮಾಂಡ್ ಎಲ್ಲಿಂದ ದುಡ್ಡು ತಿಂತಾ ಇರೋದು ಅದ್ ಹೇಳ್ರಿ ಫಸ್ಟ್. ಅದ್ಯಾರಿಗೂ ಹೇಳೋದಿಲ್ಲ. ನಮ್ಮ ಪ್ರಧಾನಿ ಏನು ಮಾಡೋದಿಲ್ಲ, ಕಣ್ ಮುಚ್ಕೊಂಡು ಕೂತಿದ್ದಾರೆ ಅಂತೆ. ವಿರೋಧ ಪಕ್ಷದ DK ಶಿವಕುಮಾರ್ ಅವರು ಮತ್ತೆ ಎಲ್ಲಾ ಸೌತ್ ಇಂಡಿಯನ್ ಚೀಫ್ ಮಿನಿಸ್ಟರ್ಸ್ ಅಮಿತ್ ಶಾಗೆ ಸೇರ್ಕೊಂಡು ಮಾತಾಡಿದ್ರು ಒಂದ್ ಸಭೆಯಲ್ಲಿ ಅಲ್ವಾ? ಆಗ ದಕ್ಷಿಣ ಭಾರತದಲ್ಲಿ ನಮ್ಗೆ ನ್ಯಾಯ ಆಗ್ತಾ ಇಲ್ಲ, ನಮ್ಮ ದುಡ್ಡು ಕೊಡ್ಬೇಕಾಗಿದೆ, ನಮ್ಮ ಹಣ ತೆರಿಗೆಯಿಂದ ಏನ್ ಹೋಗ್ತಾ ಇದೆ ನಮ್ಗೆ ಸಿಗ್ತಾ ಇಲ್ಲ ಅಂತ. ನಿಮ್ಮ ತೇಜಸ್ವಿ ಸೂರ್ಯ, ನಮ್ಮ ಕುಮಾರಸ್ವಾಮಿ ಅವರು ಎಲ್ಲ MPs ಇದಾರಲ್ಲ, ಕೂಗಾಗ್ತಾ ಇಲ್ಲಿ ಬಂದ ತಕ್ಷಣ ಕೂಗೋದು, ಅಲ್ಲಿ ಹೋದ ತಕ್ಷಣ ಸಾರ್ 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 ಅಂತ ಹೇಳೋದು. ಸರ್ ಒಂದ್ ನಿಮಿಷ ಇರಿ, ಅವರು ಹೇಳಿಲ್ಲ, ಕೇಳಿ ಸರ್, ನೀವು ಹೇಳುವಾಗ ನಾವು ಕೇಳ್ತಾ ಇದ್ವಿ. ಇವಾಗ ಹೇಳಿ, ನೀವು ಆರ್ ಅಶೋಕ್ ಇವಾಗ ಹೇಳ್ಬೇಕು, ಅವ್ರಿಗೆ ಯಾರು ಹೇಳಿದ್ದು, ಅವ್ರಿಗೆ ಮಾಹಿತಿ ಯಾರು ಕೊಟ್ಟಿದ್ದು, ಈ ಎಲ್ಲ ಹಣ ನಮ್ಮ ಹೈಕಮಾಂಡ್ಗೆ ಮನೆಗೆ ಸೇರಿದೆ ಅಂತ ಎಲ್ಲ ಹೇಳಿದಲ್ಲ, ಯಾರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದು, ಆ ರೆಕಾರ್ಡಿಂಗ್ ಎಲ್ಲಿದೆ, ಯಾರು ನೋಡಿದ್ದು, ಸಾಕ್ಷಿ ಎಲ್ಲಿದೆ, ಎಲ್ಲ ಗೊತ್ತಾಗ್ಬೇಕು ಸರ್. ಸುಮ್ನೆ ಆರೋಪ ಮಾಡಿದ್ರೆ ಆಗೋದಿಲ್ಲ. ಚಂದ್ರಶೇಖರನ್ ಅನ್ನೋ ಸರ್ ನೋಡಿ, ನ್ಯಾಷನಲ್ ಹ್ಯುಮ್ಯಾನಿಟಿ ಮಾತಾಡ್ತೀನಿ. ಹ್ಯುಮ್ಯಾನಿಟಿ ಈಗ ಮೊನ್ನೆ ಏನಾಯ್ತು, ಈ ಕಾಡಲ್ಲಿ 100 ಎನ್ಕೌಂಟರ್ ಆದಾಗ ಮನೆಯವರಿಗೆಲ್ಲ ಪರಿಹಾರ ಕೊಡಿ,
ಉದ್ಯೋಗ ಕೊಡಿ ಅನ್ನೋವರೆಗೂ ಚರ್ಚೆ ಬಂದಿದೆ ಇಲ್ಲಿ. ಅವ್ರ ಮನೆಯವರಿಗೆಲ್ಲ ತಮಿಳ್ನಾಡು ಕೇಳಿಬಿಟ್ಟಿದೆ ಅದನ್ನು. ಸೊ ಮನೆಯವ್ರಿಗೆ ಒಂದು ಉದ್ಯೋಗ ಕೊಟ್ಟುಬಿಡಿ, 1 ಕೋಟಿ ಪರಿಹಾರ ಕೊಡಿ ಅಂತ BJP ಅವರು ಮಾತಾಡ್ತಾ ಇದ್ರು. ಅದ್ಯಾಕೋ ಇದ್ದಕ್ಕಿದ್ದಂಗೆ ಡ್ರಾಪ್ ಆಗೋಯ್ತದು. ಅದೇನೋ ಕ್ರಿಶ್ಚಿಯನ್ ಅಂತ ವಿಷಯ ಏನೋ ಬಂದು ತಕ್ಷಣ ಅವರು ಅಲ್ಲಿ ಕ್ರಿಶ್ಚಿಯನ್ ಅಂತ ವಿಷಯ ಬಂದ ತಕ್ಷಣವೇ ಇದ್ದಕ್ಕಿದ್ದಂಗೆ BJP ಅವರು ಟಾಪಿಕ್ ಬಿಟ್ಬಿಟ್ರು. ಅದು ಬೇರೆ ವಿಷಯ. ಕ್ರಿಮಿನಲ್ಸ್ ಆಗ್ಬಿಟ್ರು ಅವರು. ನಾನು ಚಂದ್ರಶೇಖರನ್ ಕೇಸರ ಒಂದು ಏನು ಕೇಳ್ತೀನಿ ಅಂದರೆ, ಆ ಫ್ಯಾಮಿಲಿಯನ್ನು ನಾವು ಸರಿಯಾಗಿ ನಡೆಸ್ಕೊಂಡ್ವಾ ನಮ್ಮ ರಾಜ್ಯ? ಆ ಫ್ಯಾಮಿಲಿಗೆ ಉದ್ಯೋಗ ಅಂತ ಹೇಳಿ ಯಾವುದೋ ವಾಚ್ಮೆನ್ ಕೆಲಸ ಕೂಡ ಕೊಟ್ಟಿಲ್ಲ ಅವ್ರು ಸರಿಯಾಗಿ. ಅವ್ರ ಪತ್ನಿ ಮಾತಾಡಿದ್ರು, ನಮ್ಗೆ ತುಂಬ ಟ್ರೀಟ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಕೆಟ್ಟದಾಗ ಟ್ರೀಟ್ ಮಾಡಿದ್ರು, ನಮ್ಮನ್ನು ಒಂದು ಅನುಕಂಪ ಇಲ್ಲ. ಈ ಥರದೊಂದು ವಿಷಲ್ ಬ್ಲೋವರ್ಗೆ ನಾವು ಈ ಥರ ಮಾಡಬಹುದು ಅಂತೆಲ್ಲ ಕೇಳಿದಾಗ ಯಾಕೆ ಸರಿಯಾಗಿ ನಡೆಸ್ಕೊಳ್ಬಹುದಾಗಿತ್ತಲ್ವ ಆ ಫ್ಯಾಮಿಲಿಯನ್ನು, ಚಂದ್ರಶೇಖರ್ ಫ್ಯಾಮಿಲಿ? ಐ ಥಿಂಕ್ ದೇರ್ ಸಮ್ ಗ್ಯಾಪ್ ಆಗಿದೆ. ಅದು ನಾವು ಸರಿ ಮಾಡಬೇಕಾಗಿದೆ, ನಾವು ಮಾಡ್ತೀವಿ. ಇದೆಲ್ಲ ಬಿಟ್ಬಿಡಿ ಸರ್, ಇದರಲ್ಲಿ ಆರೋಪಿ ಯಾರಾಗ್ತಾರೋ ಅಪರಾಧಿ ಯಾರಾಗ್ತಾರೋ ಬೇರೆ ವಿಚಾರ. ಒಂದು ಫ್ಯಾಮಿಲಿ ಅಧಿಕಾರಿನ ಕಳ್ಕೊಂಡ ಮಾನವೀಯತೆಯಿಂದ ನಾವು ನೋಡ್ಕೋಬೇಕಾಗಿದೆ. ಕ್ರಿಮಿನಲ್ ಇದ್ರೇನು ಒಂದೇ, ನಾರ್ಮಲ್ ಮನುಷ್ಯ ಇದ್ರೇನು ಒಂದೇ. ಅವನೇನಾದ್ರೂ ಕ್ರೈಮ್ ಮಾಡಿರ್ಬೋದು, ಅವ್ರ ಕುಟುಂಬ ಪಾಪ ಅವ್ರು ನೋಡ್ಬೇಕಾಗಿದೆ. ಅದೇ ರೀತಿಯಲ್ಲಿ ನಾನು ಇವ್ರಿಗೆ ಚಂದ್ರಶೇಖರನೇ ಕ್ರೈಮ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ ನೀವು? ನಾನು ಹೇಳ್ತಾ ಇರೋದು 3 ಜನ ಹೋದ್ರು, ಯಾರೋ ಎನ್ಕೌಂಟರ್ ಅಲ್ಲಿ ತೀರೋದ್ರು, ಇವ್ರು ಎಷ್ಟೋ ಕೊಲೆ ಮಾಡಿದಾರಲ್ಲ, ಓಡಿಸಿ ಓಡಿಸಿ ಓಡಿಸಿ. ನಿಮ್ಮ BJP ಅವರು ನಿಮ್ಮ ಪಾರ್ಟಿಯಲ್ಲಿ ಸಾರಿ ಸರ್, BJP ಅಲ್ಲ, ವಿರೋಧ ಪಕ್ಷ ನಾಯಕರು ಅದೆಲ್ಲ ಕೇಳಬೇಕ್ರಲ್ಲಿ. ಯಾರು ಪಾರ್ಲಿಮೆಂಟ್ ಅಲ್ಲಿ AK-47 ಯಾರು ಯೂಸ್ ಮಾಡಿದ್ದು? AK-47 ಯಾರು ಯೂಸ್ ಮಾಡಿದ್ದು? ಪೆಲೆಟ್ ಗನ್ ಯೂಸ್ ಮಾಡಿದ್ಯಾರು? ಹಲ್ಲೆ ಮಾಡಿದ್ಯಾರು? ದೊಣ್ಣೆಯಿಂದ ಹೊಡೆದಿದ್ಯಾರು? ಪ್ರಧಾನಮಂತ್ರಿಗಳು ಸದನದಲ್ಲಿರಲ್ಲ, ಯಾರನ್ನ ಕೇಳ್ತಾರೆ? ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ